ನೋಡಿ ಕ್ವಶನ್ನು, ಶೋ ದಟ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಕರ್ವ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಆರ್ಥಾಗ್ನಲಿ. ಕ್ವಶನ್ ಏನು, ಆರ್ ಈಸ್ ಈಕ್ವಲ್ ಟು ಎ ಇಂಟು ಇ ಪವರ್ ಡೀಟಾ ಆ್ಯಂಡ್ ಆರ್ ಇ ಪವರ್ ಡೀಟಾ ಈಸ್ ಈಕ್ವಲ್ ಟು ಬಿ. ಫಸ್ಟ್ ಏನು ಇದು ತಗೊಳ್ಳೋಣ ಹೇಳಿ, ಆರ್ ಈಸ್ ಈಕ್ವಲ್ ಟು ಎ ಇಂಟು ಇ ಪವರ್ ಡೀಟಾ. ಟೇಕ್ ಲಾಗನ್ ಹೇಳಿ, ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಇಂಟು ಇ ಪವರ್ ಡೀಟಾ. ಹೇಳಿ ಫಾರ್ಮುಲಾ ಯಾವುದು, ಲಾಗ್ ಎಮ್ ಪವರ್ ಎನ್ ಅಂದ್ರೆ ಏನು, ಸಾರಿ ಲಾಗ್ ಎಮ್ ಇಂಟು ಎನ್ ಅಂದ್ರೇನು, ಲಾಗ್ ಎಮ್ ಪ್ಲಸ್ ಲಾಗ್ ಎನ್, ಕರೆಕ್ಟ್ ಅಲ್ವಾ. ಇಲ್ಲಿ ಎಮ್ ಅಂದ್ರೆ ಏನು, ಎನ್ ಅಂದ್ರೇನು, ಲಾಗ್ ಆರ್ ಹಂಗೆ ಇರಲಿ, ಅರ್ಥ ಆಗ್ತಿದೆಯಾ. ಇಲ್ಲಿ ಎಮ್ ಅಂದರೆ ಎ, ಎನ್ ಅಂದರೆ ಇ ಪವರ್ ಡೀಟಾ. ಹೇಳಿ ಲಾಗ್ ಎ ಪ್ಲಸ್ ಲಾಗ್ ಇ ಪವರ್ ಡೀಟಾ. ಈಗ ಲಾಗ್ ಎಮ್ ಪವರ್ ಎನ್ ಅಂದ್ರೇನು, ಲಾಗ್ ಎಮ್ ಪವರ್ ಎನ್ ಅಂದ್ರೇನು, ಎನ್ ಲಾಗ್ ಎಮ್. ಎನ್ ಅಂದ್ರೆ ಏನು, ಡೀಟಾ, ಎಮ್ ಅಂದರೆ ಇ. ಹೇಳಿ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಪ್ಲಸ್ ಡೀಟಾ ಲಾಗ್ ಇ. ಈಗ ಲಾಗ್ ಇ ಅಂದ್ರೆ ಏನು, ಅಂದರೆ ಲಾಗ್ ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇದು, ಅಲ್ಲಲ್ಲ, ಲಾಗ್ ಎ ಡೀಟಾ ಲಾಗ್ ಇ ಅಂದರೆ 1. 0 ಯಾವಾಗ ಬರಿಬೇಕು ಅಂದರೆ ಡಿಫ್ರೆನ್ಶಿಯೇಟ್ ಮಾಡಿದಾಗ, ಅರ್ಥ ಆಗ್ತಿದೆಯಲ್ವಾ. ಇಲ್ಲಿ ಇನ್ನೂ ಡಿಫ್ರೆನ್ಶಿಯೇಷನ್ ಹಾಕಿಲ್ಲ, ಅರ್ಜೆಂಟ್ ಮಾಡ್ಕೋಬೇಡಿ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ, ಅರ್ಥ ಆಗ್ತಿದೆಯಲ್ವಾ. ಈಗ ಹೇಳಿ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಡೀಟಾ ಇಂಟು 1 ಏನು, ಡೀಟಾ. ಈಗ ಡಿಫ್ರೆನ್ಶಿಯೇಟ್ ಮಾಡಿ ಆಯ್ತಲ್ವಾ. ಹೇಳಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಲಾಗ್ ಆರ್ಗೆ ಡಿಫ್ರೆನ್ಶಿಯೇಷನ್ ಏನು, 1/r dr by dθ. ಬರ್ದ್ಬಿಡ್ತೀನಿ ನೋಡಿ, ಡಿ ಬೈ ಡಿ ಜಿಟ ಆಫ್ ಲಾಗ್ ಆರ್ ಅಂದ್ರೆ ಏನು, 1/r dr by dθ. ಡಿ ಬೈ ಡಿ ಜಿಟ ಆಫ್ ಲಾಗ್ ಎ ಅಂದರೆ 0. ಡಿ ಬೈ ಡಿ ಜಿಟ ಆಫ್ ಡೀಟಾ ಅಂದರೆ 1. ಅರ್ಥ ಆಗ್ತಿದೆಯಲ್ವಾ. ಈಗ ಹೇಳಿ ಏನಾಯ್ತಿದು, 1/r ಹೇಳಿ ಡಿ ಆರ್ ಬೈ ಡಿ ಜಿಟ, ಲಾಗ್ ಎಗೆ ಡೀಟಾಗೆ 1. ಈಗ ಏನೈತಿದು 1/r dr by dθನ ಏನಂತ ಬರ್ಕೋಬೋದು, ಕಾಟ್ 5/1 ಈಸ್ ಈಕ್ವಲ್ ಟು 1. ಅರ್ಥ ಆಗ್ತಿದೆಯಲ್ವಾ. ಈಗ 5/1 ಅಂದರೆ ಆ ಕಡೆ 1 ಹೋದರೆ ಏನಾಗುತ್ತೆ, ಕಾಟ್ ಆ ಕಡೆ ಹೋದರೆ ಕಾಟ್ ಇನ್ವರ್ಸ್ 1. ಅರ್ಥ ಆಗ್ತಿದೆಯಲ್ವಾ. ಕಾಟ್ ಇನ್ವರ್ಸ್ 1 ಅಂದರೆ 5/4, ಜ್ಞಾಪಕ ಇಟ್ಕೊಳ್ಳಿ. ಕಾಟ್ ಇನ್ವರ್ಸ್ 1 ಅಂದ್ರೇನು, ಯಾವಾಗ ಆಚೆ ತಗೊಳ್ಳಿ ಅಂದರೆ 1 ಇದ್ದಾಗ ರೈಟಲ್ಲಿ, ಗೊತ್ತಾಗ್ತಿದೆಯಲ್ವಾ. ಕಾಟ್ನ ಆ ಕಡೆ ತಗೊಳ್ಳಿ, ಅರ್ಥ ಆಗ್ತಿದೆಯಲ್ವಾ. ಕಾಟ್ ಇನ್ವರ್ಸ್ 1 ಅಂದ್ರೇನು, 5/1 ಬಂದು 5/4 ಆಯಿತು, ಅರ್ಥ ಆಗ್ತಿದೆಯಲ್ವಾ. ಈಗ ನೆಕ್ಸ್ಟು 5/2 ಮಾಡಬೇಕು. ಹೇಳಿ ಆರ್ ಇ ಪವರ್ ಡೀಟಾ ಈಸ್ ಈಕ್ವಲ್ ಟು ಬಿ. ಟೇಕ್ ಲಾಗ್ ಆನ್ ಲಾಗ್ ಇ ಪವರ್ ಡೀಟಾ ಈಸ್ ಈಕ್ವಲ್ ಟು ಲಾಗ್ ಬಿ. ಲಾಗ್ ಆರ್ ಇ ಪವರ್ ಡೀಟಾ ಈಸ್ ಈಕ್ವಲ್ ಲಾಗ್ ಬಿ. ಇಲ್ಲಿ ಲಾಗ್ ಎಮ್ ಇಂಟು ಎನ್ ಅಪ್ಲೈ ಮಾಡಿ. ಎಮ್ ಅಂದರೆ ಏನು, ಆರ್ ಎಮ್ ಅಂದರೆ ಎನ್ ಅಂದರೆ ಇ ಪವರ್ ಡೀಟಾ. ಹೇಳಿ ಏನಾಗುತ್ತೆ ಇದು, ಲಾಗ್ ಆರ್ ಪ್ಲಸ್ ಲಾಗ್ ಇ ಪವರ್ ಡೀಟಾ ಈಸ್ ಈಕ್ವಲ್ ಟು ಲಾಗ್ ಬಿ. ಹೇಳಿ ಲಾಗ್ ಆರ್ ಲಾಗ್ ಎಮ್ ಪವರ್ ಎನ್ ಅಂದರೆ ಎನ್ ಲಾಗ್ ಎಮ್ ಅಂದರೆ ಡೀಟಾ ಲಾಗ್ ಇ ಈಸ್ ಈಕ್ವಲ್ ಟು ಲಾಗ್ ಬಿ. ಹೇಳಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಹೇಳಿ ಲಾಗ್ ಆರ್ಗೆ ಡಿಫ್ರೆನ್ಶಿಯೇಷನ್ ಏನು, ಇಲ್ಲ ಇನ್ನೂ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಹೋಗಬೇಡಿ. ಲಾಗ್ ಆರ್ ಹೇಳಿ ಪ್ಲಸ್ ಡೀಟಾ ಇಂಟು ಲಾಗ್ ಇ ಅಂದರೆ ಏನು, ಫಸ್ಟ್ ಅಪ್ಲೈ ಮಾಡ್ಬಿಡಿ ಎಲ್ಲನೂ, ಲಾಸ್ಟಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿ. ಲಾಗ್ ಇ ಬದಲು 1 ಹಾಕ್ಬಿಟ್ಟು ಆಮೇಲೆ ಮಾಡಿ. ಸ್ಟಾರ್ಟಿಂಗೇ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು, ಎಲ್ಲ ನೀಟಾಗಿ 8 ಗಂಟೆ ತರಿಸ್ಬಿಟ್ಟು ಆಮೇಲೆ ಡಿಫ್ರೆನ್ಶಿಯೇಟ್ ಮಾಡಿ. ಇಲ್ಲಿ ಬರ್ದ್ಬಿಡ್ತೀನಿ ನೋಡಿ, ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಆರ್ ಪ್ಲಸ್ ಡೀಟಾ ಇಂಟು 1 ಅಂದ್ರೇನು, ಲಾಗ್ ಬಿ. ಈಗ ಡಿಫ್ರೆನ್ಶಿಯೇಟ್ ಮಾಡಿ, ಅರ್ಜೆಂಟ್ ಮಾಡ್ಕೋಬೇಡಿ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ. ಲಾಗರಿಥಮ್ದು ಕರೆಕ್ಟಾಗಿ ಅಪ್ಲೈ ಮಾಡ್ಬಿಟ್ಟು ಆಮೇಲೆ ಡಿಫ್ರೆನ್ಶಿಯೇಟ್ ಹೇಳಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಹೇಳಿ ಲಾಗ್ ಆರ್ಗೆ ಡಿಫ್ರೆನ್ಶಿಯೇಷನ್ ಏನು, 1/r dr by ಡೀಟಾ. ಡೀಟಾಗೆ ಲಾಗ್ ಬಿಗೆ 0. ಇದಕ್ಕೆ ಕಾಟ್ 5/2 ಪ್ಲಸ್ 1 ಈಸ್ ಈಕ್ವಲ್ ಟು ಪ್ಲಸ್ 1 ಆ ಕಡೆ ಕಳಿಸ್ಬಿಡಿ, ಏನಾಗುತ್ತೆ ಇಲ್ಲಿ ಕಾಟ್ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಕಾಟ್ ಇನ್ವರ್ಸ್ -1. ಜ್ಞಾಪಕ ಇಟ್ಕೊಳ್ಳಿ, ಕಾಟ್ ಇನ್ವರ್ಸ್ -1 ಅಂದರೆ ಜ್ಞಾಪಕ ಇಟ್ಕೊಳ್ಳಿ -π/4.
ಕಾಟ್ ಇನ್ವರ್ಸ್ -1 ಅಂದರೆ -π/4. ಹೇಳಿ ಏನಾಯ್ತು? 5/2 -π/4. 5/1 -5/2 ಹೇಳಿ. 5/1 -5/2 ಅಂದ್ರೇನು? 5/1 ಅಂದ್ರೇನು? π/4 ಮೈನಸ್ ಇದು -π/4. ಏನಾಯ್ತು? π/4 ಪ್ಲಸ್ π/4 ಅಂದರೆ ಏನಾಗುತ್ತೆ? ಇದು π/2 ಅಲ್ಲ π/2. 2π/4 ಅಂದರೆ π/2. ಕ್ಯಾಲ್ಸಿಲಿ ಹೊಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ದೇರ್ ಫೋರ್ ಕರ್ವ್ ಸ್ಕರ್ಟ್ಸ್ ಆರ್ಥಾಗ್ನಲಿ ಅಂತ ಹೇಳ್ಬಿಡಿ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನೋಡಿ. R is equal to ಏನು? A into e power deta. log R is equal to log A into e power deta. log R log m into ಏನಂದ್ರೆ log m plus log R is equal to log A plus log m power ಏನಂದ್ರೆ n log m deta log e. log R is equal to log A deta into log e ಅಂದ್ರೆ ಏನು? 1. log R is equal to log A plus deta into 1 ಏನು? ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. log R ಗೇನು or dr by eta. log A ಗೆ 0, ಡೀಟಾಗೇನು 1. cot 5/1 ಏನು ಬಂತು? 1. ಅರ್ಥ ಆಗ್ತಿದೆಯಲ್ವಾ? 5/1 ಅಂದರೆ cot inverse 1. cot inverse 1 ಅಂದರೆ 5/4. R into e power deta is equal to take log on log R e power deta is equal to log B. log R plus log e power deta is equal to log R is equal to ಹೇಳಿ deta log E is equal to log B. ಆಮೇಲೆ log R plus deta into 1 ಅಂದರೆ deta log B. ಆಮೇಲೆ log R plus deta is equal to ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡಿದಾಗ 1/r dr by deta. log ಗೆ 1, ಇದಕ್ಕೆ 0. cot 5/2 plus 1 is equal to cot 5/2 is equal to ಅಥವಾ 5/2 is equal to cot inverse -1. cot inverse -1 ಅಂದ್ರೆ ಏನು? -π/4. ಅವಾಗ 5/1 -5/2 ಮಾಡಬೇಕು. 5/4 -π/4 ಅಂದರೆ ಆನ್ಸರ್ 5/2 ಬರುತ್ತೆ. ಅಥವಾ ಇಲ್ಲಿ ಇನ್ನೊಂದು ರೀತಿನೂ ಮಾಡ್ಬೋದು. ಯಾವ ಥರ ಅಂದರೆ ಇದನ್ನ ನೋಡಿ, ಇದು ಅಳಿಸ್ತೀನಿ. ಕಾರ್ಡ್ಗೆ ಟ್ಯಾನ್ ಮಾಡೋದು ಯಾವ ಥರ? ರೆಸಿಪ್ರೋಕಲ್. tan 5/1 is equal to 1/1 ಅಂದ್ರೆ ಏನು? therefore tan 5/1 is equal to 1. ಇದನ್ನ ಅಳಿಸೋಣ. ಹೇಳಿ ಇದೇನಾಗುತ್ತೆ? ಹೇಳಿ tan 5/2 ಅಂದ್ರೆ ಏನು? 1/-1 ಅಂದ್ರೆ -1. ಇದೆರಡು ಮಲ್ಟಿಪ್ಲೈ ಮಾಡಿ. tan 5/1 into tan 5/2 ಅಂದ್ರೆ tan 5/1 ಏನು? tan 5/2 ಏನು? ಆ ಥರ. ಕಾಟ್ ಇನ್ವರ್ಸ್ ಏನಾದರೂ ಗೊತ್ತಿಲ್ಲ ಅಂದರೆ ನೀವು ಈ ಥರ ಮಾಡ್ಬೋದು. ಏನು ಮಾಡ್ಬೇಕು ಹೇಳಿ ಇನ್ನೊಂದ್ಸತಿ? ಕಾಟ್ಗೇನು ಟ್ಯಾನ್, ಕಾಟ್ಗೆ ರೆಸಿಪ್ರೋಕಲ್ ಟ್ಯಾನ್. 1/1 ಅಂದರೆ 1. ಅರ್ಥ ಆಗ್ತಿದೆಯಲ್ವಾ? ಅದೇ ಥರ ಕಾಟ್ಗೆ ರೆಸಿಪ್ರೋಕಲ್ ಏನು? tan 5/2. 1/-1 ಅಂದರೆ -1. ಅರ್ಥ ಆಗ್ತಿದೆಯಲ್ವಾ? tan 5/1 into 5/2. ಆಮೇಲೆ ಏನಾಗುತ್ತೆ? tan 5/1 into tan 5/2 ಅಂದರೆ tan 5/1 ಏನು? 1. tan 5/2 ಏನು? ಮೈನಸ್. ದೇರ್ ಫೋರ್ ಕರ್ವ್ಸ್ ಇಂಟರ್ಸೆಕ್ಟ್ಸ್ ಈಚ್ ಅದರ್ ಆರ್ಥಾಗ್ನಲಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಬೇಕಿದ್ರೆ 1/cot ಅಂದ್ರೆ ಏನು? ಇದು ಟೇಕಿಂಗ್ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ ತಗೊಂಡ್ರೆ 1/cot 5/1 is equal to ಏನು? 1/1 ತಾನೆ. 1/cot ಅಂದ್ರೆ ಏನು? tan. ಅದಕ್ಕೆ ಇದು 1/1 ಅಂದ್ರೆ 1 ಆಗುತ್ತೆ. ಸರಿನಾ? ಇದೆಲ್ಲ ಬೇಡ, ಇದು ಗೊತ್ತಾಗತ್ತಲ್ವಾ ನಿಮಗೆ? cot 5/1 1 ಇದ್ರೆ tan 5/1 1 ಇರುತ್ತೆ. cot 5/1 -1 ಇದ್ರೆ tan 5/1 ಆಲ್ಸೋ -1 ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.